ಆಮೇಲೆ ಏನು ಗೊತ್ತಾ ಸರ್, ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ ಪ್ರಯೋಗಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ನೀವು ಒಂದು ನೊಣದ ಹಿಂದೆ ಬೆನ್ನು ಹತ್ತಿದ ಸಂಗತಿ ಹೇಳ್ಬೇಕಾದ್ರೆ ನನಗೆ ರಾಜಮೌಳಿ ಕಣ್ಣೆದುರುಗಡೆ ಬಂದರು. ರಾಜಮೌಳಿ ಅದ್ದೂರಿ ಸಿನಿಮಾಗಳನ್ನು ಮಾಡೋದ್ರಲ್ಲಿ ಖ್ಯಾತನಾಮರು, ಅವ್ರ ಜೊತೆ ಕೆಲಸ ಮಾಡಿದ್ದೀರಿ. ಅದಾದಮೇಲೆ ಇದ್ದಕ್ಕಿದ್ದಂಗೆ ಅವರೊಂದು ಅತ್ಯಂತ ಸರಳವಾದಂಥ ಸಿನಿಮಾ ಮರ್ಯಾದ ರಾಮಣ್ಣ. ಮರ್ಯಾದ ರಾಮಣ್ಣದಲ್ಲಿ ಸುನಿಲ್, ಇವತ್ತು ನಿಮ್ಮ ಟೀಸರ್ ನೋಡ್ತಾ ಬರ್ತಾ ಇದ್ದೆ, ಅದ್ರ ಸುನಿಲ್ ಇದ್ದಾರೆ. ನನಗೆ ತಕ್ಷಣ ನೆನಪಾಯಿತು, ನೋಡಿ ಎಲ್ಲಿಂದ ಎಲ್ಲಿಗೆ ಅಂತ. ನೀವು ಕೂಡ ಅಷ್ಟೇ, ಯಾವುದಕ್ಕೂ ಇಂಥದ್ದೇ ನಿಮ್ಮದೊಂದು ಸಿದ್ಧ ಸೂತ್ರ ಅನ್ನೋದಿಲ್ಲ. ನಿಮ್ಮದೇನು ಅಂದರೆ ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಅದ್ರ ಜೊತೆಗೆ ಸೇರ್ಕೊಂಡು ಹೋಗ್ಬಿಡೋದು. ಇವತ್ತಿಗೆ ಸಿನಿಮಾ ಎಕ್ಸೈಟ್ ಆಗಬೇಕು ಸರ್, ನಿಮಗೆ ಕತೆ ಎಕ್ಸೈಟ್ ಆಗಬೇಕು, ಎಲ್ಲ ಎಕ್ಸೈಟ್ ಆಗಬೇಕು. ಒಂದು ಹೇಳ್ತೀನಿ, ಕೆಲವು ಟೈಮು ಮಾಡಬೇಕು ಅಂತ ಮಾಡೋದು ಬೆಟ್ರಾ ಅಥವಾ ಏನು ಸಂಪಾದಿಸ್ಕೊಂಬಂದಿದ್ದೀರೋ ಅದನ್ನು ಕಾಪಾಡ್ಕೊಳ್ಳೋದು ಬೆಟ್ರಾ. ಸಮ್ಟೈಮ್ ಆಲ್ರೆಡಿ ಕೊಟ್ಟಿರೋದನ್ನೇ ಮಾಡದೇ ಇಲ್ದಿದ್ರು ಈ ಹೆಸರು ಉಳಿಯುತ್ತಂತಾದರೆ ಸಮ್ಟೈಮ್ಸ್ ಅದಾದಮೇಲೆ ಅದಕ್ಕೆ ಸೆಟ್ಲ್ ಆಗೋದು ಬೆಟ್ರು. ಎಂಥ ಮಾತನಾಡಿ. ಹೌದು, ಏನಾಗುತ್ತೆ, ಯಾರೋ ಮಾಡ್ತಾ ಇದ್ದಾರೆ, ನಾವು ಓಡಬೇಕು ಅನ್ನೋ ಇದರಲ್ಲಿ ಓಡೋಕ್ಕೆ ಹೋಗಿ ಎಡವಿ ಮಾಡಿರೋದನ್ನೆಲ್ಲ ಕುಲ್ಗಡಿಸ್ಕೊಂಡು ಹಾಳಾಗಿ ಹಂಗಾಗಬಾರ್ದು, ಅದು ಬೇಡಿ. ಸೊ ನಾನು ಹೇಳೋದು, ಇವತ್ತಿಗೆ ವಿಭಿನ್ನತೆ, ಇವತ್ತಿಗೆ ಜನ ಹೆಂಗೆ ಇವತ್ತು ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಇದೆಲ್ಲ ತುಂಬ ಇದೆ ಸರ್. ಫೋನಲ್ಲಿ ಕೂತ್ಕೊಳ್ಳಲ್ಲಿ ಎಲ್ಲ ಇದೆ, ಪ್ರಪಂಚದ ಎಲ್ಲ ನಿಮ್ಮ ಫೋನಲ್ಲಿದೆ. ಸೊ ಹಾಗಿರ್ಬೇಕಾದ್ರೆ ನಿಮ್ಮ ಥಿಯೇಟ್ರ್ ತನಕ ಬರಬೇಕು, ಅವರು ನಿಮ್ಮ ಸಿನಿಮಾ ನೋಡಬೇಕು ಅಂದರೆ ಏನೋ ಒಂಚೂರು ಕೊಡಬೇಕಾಗತ್ತೆ. ಅದು ಕೊಡೋಕ್ಕಾಗಿಲ್ಲ ಅನ್ಬೇಕಾದ್ರೆ ಬೇಡ ಅಲ್ವಾ, ಬೇಡ. ಅವಾಗ 2.5 ವರ್ಷದಲ್ಲಿ ಇನ್ನೊಂದು ನಾನು ಮಾಡಿರೋದೇನೆಂದರೆ, ಸಿನಿಮಾ ಮಾಡಲ್ಲ ಅಂತ ಗೊತ್ತಾದಾಗ ನಾನು ತುಂಬ ಚೆನ್ನಾಗಿ ತೊಡಗಿಸ್ಕೊಂಡಿದ್ದು ನಿಮ್ಮ ಬಿಗ್ ಬಾಸ್ ಇರ್ಬೋದು, ಇನ್ನೊಂದಿರ್ಬೋದು, ಜನರ ಕಣ್ಣಿಗೆ ಕಾಣಿಸ್ಕೋತಾನೆ ಇದ್ದೆ ನಾನು. ನೀವು ಅದೊಂದು ಮಾತ್ರ, ಇದು ಕೂಡ ಮ್ಯಾನೇಜ್ಮೆಂಟ್ ಸೂತ್ರನೇ ಜೀವನದಲ್ಲಿ ಮಾಡಬೇಕಾಗುತ್ತೆ ಸರ್. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಸರ್. ಯಾರು ಇಲ್ಲಿ ನಿಮ್ಮ ದೊಡ್ಡ ನಾನು ಎಷ್ಟು ದೊಡ್ಡ ಸ್ಟಾರ್ ಅಂದರೆ, ನಾನು ಇಷ್ಟು ಮಾಡಲಿಲ್ಲ ಅಂದರೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಸರ್. ಹಂಗೆ ಹೇಳೋಕ್ಕಾಗಲ್ಲ ಸರ್. ಎಲ್ಲ ಬಿಟ್ಟಾಕಿ ಸರ್, ಎಂಥ ದೊಡ್ಡ ದೇವಸ್ಥಾನನೇ ತೊಗೊಳ್ಳಿ ಸರ್, ಕಂಟಿನ್ಯೂಸ್ ಆಗಿ ಒಂದು 3 ವರ್ಷ ಬಾಗಿಲಾಕಿದ್ರೆ ಸರ್, ನೀವು ಬೇರೆ ಕಡೆ ಹೋಗಿ ಸ್ಟಾರ್ಟ್ ಮಾಡಿರ್ತೀರ ಆಲ್ರೆಡಿ. ಆ್ಯಂಡ್ ಅಲ್ಲೇನೋ ಒಂದು ನಂಬಿಕೆ ಹುಟ್ಟುಬಿಟ್ಟಿರುತ್ತೆ, ಅಲ್ಲೇನೋ ಒಂದು ನೀವು ಹೇಳ್ಕೊಂಡದ್ದು ಆಗಿಬಿಟ್ಟಿರುತ್ತೆ, ಇದು ಒಳ್ಳೆ ನಾನು ಶ್ರೇಷ್ಠ ಅಂದ್ಬಿಟ್ಟು. ಇಟ್ ಇಸ್ ಆಲ್ವೇಸ್ ಅ ಮೆಂಟಾಲಿಟಿ ಆಫ್ ದ ಪೀಪಲ್, ಡೋಂಟ್ ಪ್ಲೇ ವಿತ್ ಇಟ್. ನಿಮ್ಮನ್ನು ಕ್ಷಮಿಸಕ್ಕೆ ರೆಡಿ ಇದ್ದಾರೆ ಅವರು, ಹಾಗನ್ಬಿಟ್ಟು ಓವರಾಗೆ ಟೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ವಿ ಶುಡ್ ಆಲ್ವೇಸ್ ಕೀಪ್ ಇನ್ ಮೈಂಡ್. ಸೊ ನೀವು ಕಾಣಿಸ್ಕೊತಾ ಇರಬೇಕು, ಬಿಗ್ ಬಾಸ್ ಮೂಲಕನೋ ಇನ್ನೊಂದು ಮೂಲಕ ಎಂಟರ್ಟೈನ್ ಮಾಡ್ತಾಯಿದ್ರೆ, ಕಾಣಿಸ್ಕೊತಾ ಇದ್ದರೆ ಅಟ್ಲೀಸ್ಟ್ ಏನಾಗುತ್ತೆ, ನಿಮ್ಮ ಪ್ರೆಸೆನ್ಸ್ ಇಸ್ ಫೆಲ್ಟ್. ಕರೆಕ್ಟ್, ಅದು ಮಾಡಲೇಬೇಕಾದ. ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲಿ ತೊಡ್ಕೊಂಬಿಡ್ಬೇಕು ನಾವು, ಇಲ್ಲಾಂದ್ರೆ ಆಗಲ್ಲ ಸರ್. ಎಂಥ ಮಾತಾಡಿದ್ರಿ ನೋಡಿ ನೀವು. ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಆರ್ ಅರೌಂಡ್. ಭಾಳ ಅದ್ಭುತವಾದಂಥ ಮಾತಿತ್ತು. ಯಾಕಂದರೆ ನಮ್ಮನ್ನು ನಾವು ಕ್ರಿಯಾಶೀಲವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಾವೇನು ಮಾಡ್ತಾಯಿದ್ದೀವಿ ಅನ್ನೋದು ಕೂಡ ಜನಗಳಿಗೆ ಗೊತ್ತಾಗಬೇಕು. ನಮ್ಮನ್ನು ಪದೇ ಅವ್ರು ನೋಡ್ತಿರ್ಬೇಕು. ಎಲ್ಲೋ ಒಂದು ಕಡೆಗೆ ಏನು ಗೊತ್ತಾ, ಯಾಕೆ ಇವರು ತೆರೆ ಮರೆ ಸರಿದ್ಬಿಟ್ರು ಅಂತ ಅನಿಸ್ಬಿಡ್ಬಾರ್ದು. ಆ್ಯಂಡ್ ಆಲ್ಸೋ ರಂಗನಾಥ್ ಅವರೇ, ಇಟ್ ಶುಡ್ ಬಿ ಫಾರ್ ದ ರೈಟ್ ರೀಸನ್ಸ್. ಸುಮ್ಮನೆ ಕಾಣಿಸ್ಕೊಬೇಕು ಅಂತ ನ್ಯೂಸಲ್ಲಿರೋಕೆ ಏನೇನೋ ಮಾಡೋದಲ್ಲ. ದಟ್ ನೀವು ಕಾಣಿಸ್ಕೊಳ್ಳೋದಕ್ಕೆ ಒಂದು ಅಪ್ರಿಷಿಯೇಷನ್ ಸಿಗಬೇಕು. ಅಲ್ಲೊಂದು ಹಾರ್ಡ್ ವರ್ಕ್ ಇರಲಿ, ಅಲ್ಲೊಂದು ಎಫರ್ಟ್ ಇರಲಿ, ಅಲ್ಲೊಂದು ಸ್ವಲ್ಪ ನಗು ಇರಲಿ, ಏನೋ. ಅದನ್ನೇ ಯೋಚನೆ ಮಾಡೋದು ನಾನು ಯಾವಾಗಲೂ. ಈಗ ನೋಡಿ, ಈಗ ಈ ಕಬಡ್ಡಿ ಎಲ್ಲೋ ಒಂದು ಕಡೆಗೆ ನೇಪಥ್ಯಕ್ಕೆ ಸರಿದ್ಬಿಡ್ತು ಅನ್ನೋವಂಥ ಸಂದರ್ಭದಲ್ಲೇ ಆ ಕಬಡ್ಡಿಗೊಂದು ಪುನಶ್ಚೇತನ ಸಿಕ್ಬಿಡ್ತು ನೋಡಿ. ಈ ಹಿಂಡು ದಂಡು ಕಟ್ಕೊಂಡು ಹೋಗಿ ನೀವು ಇಲ್ಲಿಂದ ನಾನು ವಿದೇಶ ತನಕ ಹೋಗಿ ನಾನು ಆಟ ಆಡ್ಬರ್ತೀನಿ, ಕ್ರಿಕೆಟ್ ಅನ್ನೋದು ಇದೆಯಲ್ಲ, ಅದಕ್ಕೊಂದು ಹೆಂಗೆ ಗೊತ್ತು, ಅದಕ್ಕೊಂದು ತಿರುವು ಸಿಕ್ಬಿಡ್ತು ನೋಡಿ. ಅದಕ್ಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸರ್. ಸಾಮಾನ್ಯ ಸಂಗತಿ ಅಲ್ಲ ಇದು. ಅದು ಅವಾಗ ನಿಮಗೆ ಏನನ್ಸುತ್ತೆ, ನಮ್ಮ ನಿತ್ಯದ ಕೆಲಸಗಳಿಂದ ದೂರ ಇದ್ದೀವಿ ಅಂತ ಅನಿಸಲ್ಲ, ಒಂದಲ್ಲ ಒಂದು ವಿಚಾರದ ಕನೆಕ್ಟ್ ಆಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ನೀವು ಅದು ಕರೆಕ್ಟಾಗಿ ಹೋಗ್ತಾ ಇರ್ತೀರಿ ನೀವು. ಯು ಶುಡ್ ಸ್ಟೇ ಕನೆಕ್ಟೆಡ್ ಸರ್, ಯು ಶುಡ್ ಸ್ಟೇ ಕನೆಕ್ಟೆಡ್. ನಿಮ್ಮ ಮನೆಯಲ್ಲೇ ತೊಗೊಳ್ಳಿ, ಯಾವ್ದು ಎಲೆಕ್ಟ್ರಿಕಲ್ ಪಾಯಿಂಟಲ್ಲಿ ಆ ವಯರ್ಗಳೇ ಕನೆಕ್ಟ್ ಮಾಡ್ತಾ ಇರೋದು, ಒಂದು ಕಡೆ ಅದಕ್ಕೆ ಕಟ್ಟಾದರೂ ಇಡೀ ಮನೆ ಕರೆಂಟ್ ಹೋಗುತ್ತೆ. ಲೈಫ್ ಇಸ್ ಲೈಕ್ ದಟ್. ನಮ್ಮ ಸಂಬಂಧ ಪಬ್ಲಿಕ್ ಒಟ್ಟಿಗೆ ಹಾಗೆ ಇರೋದು. ಇಟ್ಸ್ ಲೈಕ್ ದಟ್ ವಯರ್, ಯು ಹ್ಯಾವ್ ಟು ಸ್ಟೇ ಕನೆಕ್ಟೆಡ್. ಇಲ್ಲ ಕಷ್ಟ, ಆ್ಯಂಡ್ ಫಾರ್ ದ ರೈಟ್ ರೀಸನ್ಸ್. ಅದು ಹೇಳ್ತಾ ಇದ್ದೀನಿ, ಮಾಡಬೇಕು ಅಂತ ಏನೇನೋ ಮಾಡೋದಲ್ಲ. ಇನ್ಫ್ಯಾಕ್ಟ್ ನೀವು ನೋಡಿ, ನನಗೆ ಎಷ್ಟೋ ಜನ ರೀಲೆಲ್ಲ ಮಾಡಿ ಹಾಕು, ಅದು ಮಾಡಿ ಇದು ಹಾಕು, ಏನೋ ನನಗೆ ಅದು ಮಾಡೋಕ್ಕೆ ತುಂಬ ನನಗೆ ನಾಚಿಕೆ ಆಗುತ್ತೆ. ಅಂದರೆ ನನಗೆ ವೆರಿ ಲಿಟಲ್ ಶೈ ವಿತ್ ಆಲ್ ದ ರೀಲ್ಸ್. ನಂಗೆ ಅದು ಮಾಡೋಕ್ಕೆ ಬರೋಲ್ಲ. ಅದನ್ನು ಮಾಡ್ಕೊಂಡಿರ್ತಾರೆ ಕೆಲವರು, ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ನೀವು ವಿಕ್ರಾಂತ್ ರೋಣ ಬಂದಂಥ ಸಂದರ್ಭದಲ್ಲಿ ನೀವು ಹೇಳಿದ್ರಿ, ನನಗೆ ಗಿಲ್ಸ್ ಮಾಡೋಕ್ಕಾಗಲ್ಲ, ನನಗೆ ರೀಲ್ಸ್ ಮಾಡಿ ಅಂತ ನನಗೆ ಭಯಂಕರವಾದಂಥ ಶುರು ಆಗ್ಬಿಡುತ್ತೆ ಅಂತ ಹೇಳಿಂದ. ಐ ಆಮ್ ಅ ಲಿಟಲ್ ಶೈ ಸರ್. ರೀಲ್ ನನ್ನ ಮಗಳು ಕೇಳ್ತಾ ಇರ್ತಾಳೆ, ಒಂದು ರೀಲ್ ಮಾಡೋಣ ಬಾ, ಒಂದು ರೀಲ್. ಎಷ್ಟೋ ಸಲ ರೆಡಿಯಾಗಿ ಹೋಗಿದ್ದು ಉಂಟು, ರೆಡಿ ಮಾಡೋಣ ಅಂದ್ಬಿಟ್ಟು. ಆಮೇಲೆ ಬಿಡೋಣ ಬೇಡ, ನೀನು ಮಾಡ್ಕೋ, ನನಗೆ ಬರಲ್ಲ ಅದು. ನನಗೆ ಕಾಫಿ ಕೊಡು. ನನಗೆ ಈ 10 ನಿಮಿಷದ ಮಾತಿದೆಯಲ್ಲ ನನಗೆ ಭಾಳ ಇಷ್ಟ ಆಗಿದೆ. ಯಾಕಂದರೆ ನಮ್ಮ
ಕಾರ್ಯಕ್ರಮನ ತುಂಬ ಜನ ನಿಮ್ಮ ಫ್ಯಾನ್ಸ್ ನೋಡ್ತಿರ್ತಾರೆ, ತುಂಬ ಜನ ಯುವಕರು ನೋಡ್ತಿರ್ತಾರೆ. ಭಾಳ ಒಂದು ದೊಡ್ಡ ಮೆಸೇಜ್ ಹೋಗಿದೆ ಇದರಿಂದ ನಾನು ಭಾವಿಸ್ತೀನಿ. ಯಾಕೆ ಅಂತಂತಂದರೆ ಮನುಷ್ಯ ಈಗ ಗೊತ್ತಾ ಯಾವಾಗಲೂ ಕೂಡ ಕ್ರಿಯಾಶೀಲವಾಗಿರಬೇಕು. ಸುಮ್ಮನಿದ್ದು ಬಿಟ್ಟರೆ ಗಾನ ಆಗ್ಬಿಡ್ತಾನೆ ನಾವು. ನಮ್ಮ ಮನಸ್ಸಲ್ಲಿ ದೆವ್ವಬೋಧಗಳು ಹೋಗ್ಕೊಂಬಿಡ್ತಾವೆ. ಅವಾಗ ಬರೀ ನೆಗೆಟಿವ್ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ, ರೇಗಕ್ಕೆ ಶುರು ಮಾಡ್ತೀವಿ, ಅನ್ನಕ್ಕೆ ಶುರು ಮಾಡ್ತೀವಿ, ಆಡೋಕ್ಕೆ ಶುರು ಮಾಡ್ತೀವಿ. ನಮ್ಮನ್ನು ನಾವು ಹೆಂಗೆ ನಾವು ತೊಡಗಿಸ್ಕೋಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯಾವ ವಿಷಯಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಧಾನ್ಯತೆ ಕೊಡಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ಇದು ಭಾಳ ಇಷ್ಟ ಆಯ್ತು. ಇದು ಬಹುಶಃ ಮುಂದೆ ಕಿಚನ್ ಮ್ಯಾನೇಜ್ಮೆಂಟ್ ಪಾರ್ಟ್ 2 ಇದರಲ್ಲಿ ಇದಿರುತ್ತೆ. ಪ್ರಪಂಚದಲ್ಲಿ ಫಸ್ಟ್ ಮನುಷ್ಯ ಊಟದಾಗಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಕೋಟಿ 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 ಜನ ಹುಟ್ಟಿರ್ಬೋದು ಸರ್ ನಿಮ್ಮ ಪ್ರಕಾರ? ಎಷ್ಟೋ ಕೋಟಿ ಕ್ಯಾಲ್ಕುಲೇಟರ್ ಒಟ್ಟಿಗೆ ಸೇರಿಸಿದ್ರು ಬರೋಕ್ಕೆ ಅಷ್ಟು ಕೋಟಿ ಜನ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ. ಹಿಸ್ಟ್ರಿ ಬುಕ್ ಒಳಗೆ ಎಷ್ಟು ಜನ ಇದ್ದಾರೆ ಸರ್? ಸಂಖ್ಯೆ ನೋಡಿ ಅಲ್ಲಿಂದ ಇಲ್ಲಿಗೆ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರು ಕ್ಯಾಲ್ಕುಲೇಟ್ ಆಗಲ್ಲ ಸರ್. ಅದು ಬ್ಯಾಂಕ್ ಇಂಟ್ರೆಸ್ಟಲ್ಲೂ ಇಲ್ಲ, ಅದು ಅಷ್ಟು ಕಮ್ಮಿ. ಸೊ ಅಪ್ ಟು ಯು ವಾಟ್ ಯು ವಾಂಟ್ ಟು ಡೂ ವಿತ್ ಯುವರ್ ಲೈಫ್. ಗ್ರೇಟ್. ಇಷ್ಟು ಪುಸ್ತಕಗಳು, ನೀವೊಂದು ಲೈಬ್ರರಿಗೆ ಹೋದ್ರೆ ಇಷ್ಟು ಪುಸ್ತಕ ಇದೆ. ನಾನು ಹೇಳ್ತಾನೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಎಷ್ಟು ಜನ ಹುಟ್ಟಿದ್ದಾರೆ ಎಷ್ಟು ಸರ್ ಹೇಳಿ. ನಿಮ್ಗೆ ಯಾವುದೇ ಪುಸ್ತಕ ತೊಳಗೋ ಹಿಸ್ಟ್ರಿ ಬುಕ್ಕು ಎಷ್ಟು ಎಲ್ಲ ಸೇರಿಸಿ ನೋಡಿ ಎಷ್ಟಿದೆ. ಬಯೋಪಿಕ್ ಕೇಳ್ತಾಯಿಲ್ಲ, ಹಿಸ್ಟ್ರಿ ಅಂತ ತೊಗೊಂಡು ಪ್ರತಿಯೊಬ್ಬರು ತೊಡಗಿ ಎಷ್ಟಿದೆ ಅದು? ಹೌದು, ಅಷ್ಟೇನಾ ನೋಡಿ. ಈಗ ನಾನು ಕೇಳ್ತಾ ಇರೋದು ಆ ಸಂಖ್ಯೆಯಲ್ಲಿ ಈ ಸಂಖ್ಯೆಯಲ್ಲಿ. ಹಾಂ. ಸೊ ಅವಾಗೇನಾಗುತ್ತೆ, ಅಪ್ ಟು ಯು. ಯಾವ ಕಾರಣಕ್ಕೆ ನೀವು ಗ್ರೇಟ್ ಬದುಕಿದ್ದೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಎಸ್, ನಾನು ನನ್ನ ಮಕ್ಕಳ ಹತ್ರ ಮಾತಾಡ್ತಾ ಮಾತು ಹೇಳ್ತಿರ್ತೀನಿ ಯಾವಾಗಲೂ. 100ರಲ್ಲಿ ಒಬ್ಬರಾಗಬಾರ್ದು ನಾವು, 101 ನಿಂತ್ಕೋಬೇಕು, ಭಿನ್ನವಾಗಿ ನಿಂತ್ಕೋಬೇಕು ಅಂತ. ನಂಬರ್ 1. ನಂಬರ್ 2 ಏನು ಅಂತಂತಂದರೆ, ನಾವು ಏನು ಮಾಡ್ತಿರ್ತೀವಲ್ಲ ಅಲ್ಲಿ ನಮ್ಮ ಅನಿವಾರ್ಯತೆ ಸೃಷ್ಟಿಯಾಗಬೇಕು ಅಂತಂದರೆ ಈ ಕೆಲಸನ ಇವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಂತ. ನಾನು ಆಗಲೇ ಅದನ್ನು ಮತ್ತೆ ಮುಂದುವರ್ಸೋಕೆ ಹೋಗಲಿಲ್ಲ. ನಾನು ಬಿಗ್ ಬಾಸ್ದು ನಿಮಗೆ ಹೇಳ್ತಾ ಇದ್ದೆ, ಕೆಲವರು ಮಾತ್ರ ಮಾಡೋಕ್ಕೆ ಸಾಧ್ಯ ಸರ್. ಆ ಥರದ್ದು ನಾನು ಹೇಳ್ತಿರೋದು. ಬೇರೆ ಬರ್ಬೋದು, ಮಾಡ್ಬೋದು, ಅದು ಬೇರೆ ವಿಚಾರ. ಅದು ಜನ ಹೆಂಗೆ ಸ್ವೀಕಾರ ಮಾಡ್ತಾರೆ, ಅದು ನೆಕ್ಸ್ಟ್ ಮುಂದಿನ ಕಥೆ ಅದು. ಆದರೆ ಕೆಲವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ. ಆ ಥರದ್ದು ಒಂದು ಅನಿವಾರ್ಯತೆ ಸೃಷ್ಟಿಯಾಯಿತು ಅಂತ ತಿಳ್ಕೊಳ್ಳಿ. ಈಗ ಯಾಕೆ ಕಬಡ್ಡಿ ನಾನು ಹೇಳ್ತಾ ಇದ್ದೆ, ನೀವು ಬಂದಮೇಲೆ ಯಾಕೆ ಅದಕ್ಕೊಂದು ಪುನಶ್ಚೇತನ ಸಿಕ್ತು? ಯಾಕೆ ಹಿಂಡು ದಂಡು ಕಟ್ಕೊಂಡು ಕ್ರಿಕೆಟ್ ಆಡುವಂಥದ್ದು ಆ ಹುಚ್ಚು ಡಬಲ್ ಆಗ್ಬಿಡ್ತಲ್ಲ. ಕ್ರಿಕೆಟ್ ಹುಚ್ಚೇನು ಕಡಿಮೆ ಇರಲಿಲ್ಲ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 100% ಸರ್ ಮಾಡ್ತಾನೆ. ಹೇಳಿದ್ನಾರೆ ಹಿಸ್ಟ್ರಿದ ಒಂದು ಎಕ್ಸಾಂಪಲ್ ಕೊಟ್ಟು. ಹೌದೌದು, ಎಂಥ ಮಾತು ನೋಡಿ. ವಾಟ್ ಯು ವಾಂಟ್ ಟು ಡು. ಹೌದೌದು.